ಭಗವಂತ ನಮಗೆ ಅರ್ಥ ಆಗ್ತಾನೆ. ನಮಗೆ ನಾವು ಅರ್ಥ ಆಗಿಬಿಟ್ರೆ, ನಾವು ಯಾರು ಅಂತ ನಮಗೆ ಅರಿವಾಗಿಬಿಟ್ರೆ, ಆಗ ನಾವು ಗುಡಿ ಗುಂಡಾಂತರಗಳಿಗೆ ಹೋಗುವಂಥ ಪ್ರಮೇಯವೇ ಇರೋದಿಲ್ಲ. ದೇವರೇ ನಮ್ಮನ್ನು ಹುಡುಕೊಂಡು ಬರ್ತಾನೆ. ಇದು ಶಾಸ್ತ್ರ, ಬಹಳ ದೊಡ್ಡ ವಿಚಾರಗಳು. ಅದೆಲ್ಲ ನಮಗೆ ಆಗೋದಿಲ್ಲ ಅಂತೇಳಿ ನಾವು ದೇವಸ್ಥಾನಗಳನ್ನು ಕಟ್ಟಿಕೊಂಡಿದ್ದೇವೆ. ಸರಿ, ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೂ ಕೂಡ ಒಂದಷ್ಟು ಕ್ವಾಲಿಟೀಸ್ ಇರಬೇಕಲ್ಲ. ಚಾಮುಂಡೇಶ್ವರಿಗೆ ನೀವು ಹೋಗ್ತೀರಾ ಹಾಗೆ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತೀರಾ ಹಾಗೆ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿಯ ವ್ಯಕ್ತಿತ್ವದಲ್ಲಿ ಒಂದಷ್ಟಾದ್ರೂ ನೀವು ಒಳ್ಳೆಯದನ್ನು ಕಲಿಬೇಕಲ್ಲ. ಚಾಮುಂಡೇಶ್ವರಿಯ ಕೆಲಸ ಏನು ಹಾಗೆ ಅಂತ ಹೇಳಿದ್ರೆ ನೊಂದವರನ್ನು ರಕ್ಷಣೆ ಮಾಡೋದು, ಸಂಹಾರ ಮಾಡುವುದು, ಎಲ್ಲರನ್ನು ಪ್ರೀತಿ ಮಾಡುವಂಥದ್ದು, ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದು. ನಾವು ದೇವಿನ ಯಾರನ್ನೂ ಸಂಹಾರ ಮಾಡಲಿಕ್ಕೆ ನಮ್ಗೆ ಆಗದವ್ರನ್ನ ಪೊಲೀಸ್ನವ್ರು ಬಿಡ್ತಾರೆ, ಹಿಡಿದು ಒಳಗ. ಹಾಗಾದ್ರೆ ಏನು ಮಾಡಬೇಕು? ನಮ್ಮೊಳಗಿರುವಂಥ ದುಷ್ಟ ಭಾವನೆಗಳನ್ನು ನಾವು ನಿಗ್ರಹ ಅಲ್ಲಿ ಸದ್ವಿಚಾರಗಳು ತುಂಬಬೇಕು, ಒಳ್ಳೆಯ ವಿಷಯ. ಅಲ್ಲಿ ಪ್ರೀತಿ ಪಸರಿಸಬೇಕು. ನಮ್ಮೊಳಗೇನೆ ಪ್ರೀತಿ ಇಲ್ಲ ಅಂದರೆ ಇನ್ನೊಬ್ರು ನಾವು ಹೇಗೆ ಪ್ರೀತಿಸ್ತೀವಿ? ಇನ್ನೊಬ್ರು ನಾವು ಪ್ರೀತಿಸ್ಬೇಕು ಹಾಗೆ ಅಂತ ಹೇಳಿದ್ರೆ ಇನ್ನೊಬ್ರಲ್ಲೂ ಕೂಡ ನಾವು ದೇವರನ್ನು ಕಾಣಬೇಕು. ಇದು ದೇವಿ ನಮ್ಮಲ್ಲಿ ಬಯಸುವಂಥದ್ದು, ಇದು ನಿಜ ಭಕ್ತಿ. ಇದನ್ನೆಲ್ಲ ಅಳವಡಿಸ್ಕೊಂಡು ದೇವಿ ಹತ್ರ ಹೋದರೆ ನಮಗೆ ನೇರವಾಗಿ ದರ್ಶನ ಕೊಡುತ್ತೆ. ಇದ್ಯಾವುದನ್ನು ಮಾಡದೆ ನಾನು ಆಡಂಬರ ಭಕ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ದೇವರು ಒಲಿಯೋದಿಲ್ಲ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.